ನಮಸ್ಕಾರ. ಮುಂದೆ ಜೋಗ್ ಜಂಕ್ಷನ್ ನೋಡ್ರಿ, ಖರೆ ಅಂದ್ರೆ ಇಂಡಿಯಾದವರು ಮ್ಯಾಚ್ ಸೋತಾಗೂ ನಮ್ಗೆ ಬೇಸರ ಆಗ್ತದೆ. ಮುಂದೆ ಜೋಗ್ ಜಂಕ್ಷನ್ನಿಗೆ ಬರ್ರಿ, ಜೋಕ್ಗಳನ್ನು ಕೇಳ್ರಿ, ಮಸ್ತ್ ಎಂಜಾಯ್ ಮಾಡಿರಿ. ಒಂದು ಸರ್ತೆ ಸಚಿನ್ ತೆಂಡೂಲ್ಕರ್ನ ಹೆಂಡ್ತಿ ಅವನ ಮಗ ಮ್ಯಾಚ್ ನೋಡ್ಕೋತ ಕೂತಿದ್ರು. ಸಚಿನ್ ತೆಂಡೂಲ್ಕರ್ ಒಂದು 6 ಹೊಡೆದ. ಹೆಂಡ್ತಿ ಅಂದು, ಅರೆ ನೋಡು ನಿಮ್ಮ ಪಪ್ಪ ಮತ್ತೊಂದು 6 ಹೊಡೆದ್ರು. ಅದಕ್ಕೆ ಮಗ ಹೇಳ್ದ, ಅವ್ವ ಅದು ಅಡ್ವರ್ಟೈಸ್ಮೆಂಟ್ ಅದ ಅಂಥೇಳಿ. ಒಂದು ಜೋಕಿನ ಬಗ್ಗೆ ಒಬ್ಬ ಜೋಕರ್ ಭಾಳ ಚಂದ ಮಾತು ಹೇಳ್ಯಾನ. ಒಂದು ಸರ್ತಿ ಏನಾಗ್ತದೆ, ಒಬ್ಬ ಜೋಕರ್ ಒಂದು ಜೋಕ್ ಹೇಳ್ತಾನೆ, ಎಲ್ಲರೂ ನಗ್ತಾರೆ. ಅವ ಅದೇ ಜೋಕನ್ನು ಇನ್ನೊಮ್ಮೆ ಹೇಳ್ತಾನೆ, ಆವಾಗ ಸ್ವಲ್ಪ ಮಂದಿ ನಗ್ತಾರೆ. ಅವ ಅದೇ ಜೋಕನ್ನ 3ನೇ ಸರ್ತಿ ಹೇಳ್ತಾನೆ, ಆವಾಗ ಅಗದಿ ಸ್ವಲ್ಪ ಮಂದಿ ನಗ್ತಾರೆ. ಅಂದ್ರೆ ಒಂದೇ ಜೋಕಿಗೆ ನಗು ಕಡಿಮೆ ಆಕೋತ ಬರ್ತದೆ. ಇದನ್ನೆಲ್ಲ ಹೇಳಿದ ಮೇಲೆ ಆ ಜೋಕರ್ ಒಂದು ಭಾಳ ಚಂದ ಮಾತು ಹೇಳ್ತಾನೆ ರೀ. ಅವ ಅಂತಾನೆ, ನೋಡ್ರಿ ನೀವು ಕೇಳಿದ್ದ ಜೋಕನ್ನು ಮತ್ತೆ ಕೇಳಿದಾಗ ಹೆಂಗೆ ಕಡಿಮೆ ನಗ್ತೀರಿ, ಹಂಗೆ ದುಃಖದ ಬಗ್ಗೆನೂ ವಿಚಾರ ಮಾಡಿರಿ ಅಂತ. ಅಂದ್ರೆ ಒಮ್ಮೆ ಯಾವಾಗೂ ಆಗಿದ್ದ ದುಃಖನ ಮತ್ತೆ ನೆನಪಿಸ್ಕೊಂಡು ಜಾಸ್ತಿ ದುಃಖಿಸ್ಕೊಳ್ಳೋದಕ್ಕಿಂತ ಕಡಿಮೆ ದುಃಖಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಂಥೇಳಿ. ಜೋಕ್ನ್ಯಾಗ ಖರೆ ಹೇಳ್ತೇನೆ ನಿಮ್ಗೆ ಅಂಥ ಶಕ್ತಿ ಅದ ರೀ. ಯಾಕಂದ್ರೆ ಹಾಸ್ಯಕ್ಕೆ ಯಾರು ವೈರಿಗಳೇ ಇಲ್ಲ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಿದಂಥ 6 ಪ್ರಯಾಣಿಕರ ಕತೆ ಕೇಳ್ರಿ. ಇವರು ಬೆಂಗಳೂರಿಗೆ ಬರೋರಿದ್ರು, ಹೀಗಾಗಿ ರೈಲ್ ಟಿಕೆಟ್ ತೊಗೊಳಿಕ್ಕೆ ನಿಂತಿದ್ರು. ಮೊದಲ 3 ಮಂದಿ ಇಂಜಿನಿಯರ್ ನಿಂತಿದ್ರು. ಅವರು ತಮ್ಮ 3 ಟಿಕೆಟ್ ತೊಗೊಂಡ್ರು. ಅದಾದಮೇಲೆ ಹಿಂದೆ ನಿಂತಹ 3 ಮಂದಿ ವಕೀಲರು 3 ಮಂದಿ ನಡುವೆ ಒಂದೇ ಟಿಕೆಟ್ ತೊಗೊಂಡ್ರು. ಸೀಟು ಇಬ್ಬರಿಗೂ ಎದರ ಬದಲಾಣ ಸಿಕ್ಕವು. ಆ ಕಂಪಾರ್ಟ್ಮೆಂಟ್ನಾಗ ಕೂತಾಗ ಇಂಜಿನಿಯರ್ ಕೇಳಿದರು, ಅಲ್ಲ ವಕೀಲ್ ಸಾಹೇಬ್ರೆ, ನೀವು 3 ಮಂದಿ ನಡುವೆ ಒಂದೇ ಟಿಕೆಟ್ ತೊಗೊಂಡ್ರಲ್ಲ, ಹೆಂಗೆ ಪ್ರಯಾಣ ಮಾಡ್ತೀರಿ ಅಂತಂದರು. ಅದಕ್ಕೆ ವಕೀಲರು ಹೇಳಿದರು, ನೋಡ್ರಿ ಹೆಂಗೆ ಪ್ರಯಾಣ ಮಾಡ್ತೇವಿ ಅಂತಂದರು. ಅಷ್ಟೊತ್ತಿಗೆ ಟಿಕೆಟ್ ಚೆಕ್ಕರ್ ಎಲ್ಲರದು ಟಿಕೆಟ್ ಚೆಕ್ ಮಾಡ್ಕೊತ ಬಂದ. ಟಿಕೆಟ್ ಅಂತ ಹೇಳಿ ಅವ ಬರೋದನ್ನು ನೋಡಿ 3 ಮಂದಿ ವಕೀಲರು ಓಡಿ ಹೋಗಿ ಅಲ್ಲಿರೋ ಪಾಯ್ಖಾನೆ ಒಳಗೆ ಅಡಿಕೊಂಡ್ರು. 3 ಮಂದಿ ವಕೀಲರು ಒಂದೇ ಪಾಯ್ಖಾನೆಯಾಗ. ಟಿಕೆಟ್ ಚೆಕ್ಕರ್ ಬಿಡಲಿಲ್ಲ. ಈ ಇಂಜಿನಿಯರ್ಗೆ ಟಿಕೆಟ್ ಚೆಕ್ ಮಾಡಿ ಸೀದಾ ಪಾಯ್ಖಾನೆಗೆ ಹೋದ. ಟಕ್ ಅಂತ ಬಡ್ದ, ಟಿಕೆಟ್ ಅಂದ. ಪಾಯ್ಖಾನೆ ಬಾಗಲ ಸಾವಕಾಶ ತೆಗೀತು. ಅದರಾಗಿಂದ ಒಂದು ಕೈ ಹೊರಗೆ ಬಂತು. ಅದ್ರಾಗ ಒಂದು ಟಿಕೆಟ್ ಇತ್ತು. ಇವ ಟಿಕೆಟ್ ಚೆಕ್ಕರ್ ಆ ಟಿಕೆಟ್ ತೊಗೊಂಡ, ಚೆಕ್ ಮಾಡ್ದ, ವಾಪಸ್ ಆಗಿ ಕೈ ಒಳಗೆ ಇಟ್ಟ. ಕೈ ಒಳಗೆ ಹೋತು, ಬಾಗಿಲ ಹಾಕೊಂಡು. ಸರಿ, ಅವ ಆ ಕಂಪಾರ್ಟ್ಮೆಂಟ್ನಾಗಿಂದ ಎಲ್ಲ ಪ್ರಯಾಣಿಕರು ಟಿಕೆಟ್ ಚೆಕ್ ಮಾಡಿದ್ನಿ ಅಂತೇಳಿ ಮುಂದೆ ಹೋದ. ಅವ ಮುಂದೆ ಹೋದ್ಕೊಳ್ಳೆ ಪಾಯ್ಖಾನೆಯಿಂದ ಹೊರಗೆ ಬಂದಂಥ ವಕೀಲರು ತಮ್ಮ ಸೀಟ್ನಾಗ ಬಂದು ಕೂತರು. ವಕೀಲರನ್ನು ಕೇಳಿದರು, ನೋಡಿದ್ರಿ ನಾವು 3 ಮಂದಿ ಒಂದೇ ಟಿಕೆಟ್ನಾಗ ಹೆಂಗೆ ಪ್ರಯಾಣ ಮಾಡ್ತೀವಿ ಅಂದರು. ಆತು. ಇವ್ರು ಹೋಗಿ ಬೆಂಗಳೂರು ಮುಟ್ಟಿದ್ರು, ತಮ್ಮ ಕೆಲಸ ಮುಗಿಸ್ಕೊಂಡ್ರು. ವಾಪಸ್ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರೋ ಹೊತ್ತಿನಾಗ ಮತ್ತು ಅದೇ ರೀತಿಯೇ ಇತ್ತು. 3 ಮಂದಿ ಇಂಜಿನಿಯರು ಬರ್ಲಿಕ್ಕೆ ಹತ್ತಿದ್ರು, 3 ಮಂದಿ ವಕೀಲರು ಬರ್ಲಿಕ್ಕೆ ಹತ್ತಿದ್ರು. ಈ ಸರ್ತೆ ಇಂಜಿನಿಯರ್ಗಳಿಗೆ ಗೊತ್ತಿತ್ತು 3 ಮಂದಿ ಒಂದೇ ಟಿಕೆಟ್ನಾಗ ಹೆಂಗೆ ಪ್ರಯಾಣ ಮಾಡೋದು ಅಂತ ಹೇಳಿ. ಸೊ ಹೀಗಾಗಿ ಅವರು ಒಂದು ಟಿಕೆಟ್ ತೊಗೊಂಡ್ರು. ಆದರೂ ವಕೀಲರು ಈ ಇಂಜಿನಿಯರ್ ಟಿಕೆಟ್ ತೊಗೊಂಡದನ್ನು ಖಾತ್ರಿ ಮಾಡಿಕೊಂಡ್ರು ಹೊರತಾಗಿ ಅವರು ಟಿಕೆಟ ತೊಗೊಳ್ಳಿಲ್ಲ. ಮತ್ತದ ಕಂಪಾರ್ಟ್ಮೆಂಟ್ನಾಗ ಎದರ ಸೀಟ್ನಾಗ ಇಬ್ಬರು ಕೂತಿದ್ರು. ಮತ್ತು ಇಂಜಿನಿಯರ್ ಕೇಳಿದರು, ಅಲ್ಲ ವಕೀಲರ, ನೀವು ಟಿಕೆಟ ತೊಗೊಳಿಲ್ಲಲ್ಲ, ಹೆಂಗೆ ಪ್ರಯಾಣ ಮಾಡ್ತೀರಿ? ನೋಡ್ರಿ ಹೆಂಗೆ ಪ್ರಯಾಣ ಮಾಡ್ತೀವಿ ಅಂತಂದು ದೂರಿಂದ ಟಿಕೆಟ್ ಚಕ್ಕರ್ ಬರೋದು ಕಾಣಿಸ್ತು. ಟಿಕೆಟ್ ಅಂತ ಹೇಳಿ ಬಡ ಇಂಜಿನಿಯರ್ 3 ಮಂದಿ ಹೋಗಿ ಒಂದು ಪಾಯ್ಖಾನೆಗೆ ಅಡಿಕೊಂಡ್ರು. ವಕೀಲ ಒಬ್ಬ ಬಡ ಕರೆ ಕೊಟ್ಟು ಹಾಕ್ಕೊಂಡ. ಆ ಪಾಯ್ಖಾನೆಗೆ ಬಂದ, ಬಾಗ್ಲ ಪಡ್ದ, ಟಕ್ ಟಿಕೆಟ್ ಅಂದ. ಒಂದು ಕೈ ಹೊರಗೆ ಬಂತು, ಅದ್ರಾಗ ಒಂದು ಟಿಕೆಟ್ ಇತ್ತು. ಇವ ಆ ಟಿಕೆಟ್ ಇಸ್ಕೊಂಡ, ತನ್ನ 2 ವಕೀಲರನ್ನು ಕರ್ಕೊಂಡು ಎದುರಿಗೇನು ಪಾಯ್ಖಾನೆಯಾಗ ಹೋಗಿ ಕೂತ. ಜೋಗ್ ಜಂಕ್ಷನ್ಯಾಗ ಇಂಥ ಹಲವಾರು ಜೋಕ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ನೀವು ಖರೆ ಅಂದರೆ ನಿಮ್ಮ ಜೋಕ್ಗಳನ್ನು ನಮಗೆ ಕಳಿಸ್ಬಹುದು. ಡೀಟೇಲ್ಸ್ ಮುಂದೆ ನಮ್ಮ ಸ್ಕ್ರೀನ್ಯಾಗ ಬರ್ತಾವೆ, ನೋಡ್ಕೋತಾನೆ ಇರ್ರಿ. ಮುಂದೆ ಜೋಗ್ ಜಂಕ್ಷನ್ ವಾಪಸ್ ಬರ್ತದೆ.